ಬಿಲ್ವಪತ್ರೆ ಮರಗಳು ಸಾಕ್ಷಾತ್ ಶಿವನ ರೂಪ ಅಂತಾರೆ. ಬಿಲ್ವಪತ್ರೆಯನ್ನ ಪಾಪನಾಶಿನಿ ಅಂತಲೂ ಭಕ್ತರು ನಂಬ್ತಾರೆ. ಇಂತಹ ಬಿಲ್ವಪತ್ರೆ ಮರಗಳು ಇತ್ತೀಚೆಗೆ ಕಾಣಸಿಗುವುದು ಅಪರೂಪ. ಆದ್ರೆ ಕಾಫಿನಾಡಿನ ಈ ಗ್ರಾಮದಲ್ಲಿ ಮಾತ್ರ ಬಿಲ್ವಪತ್ರೆಯ ಅಪರೂಪದ ಕಾನನವೇ ಇದೆ. ಹೌದು, ಇಲ್ಲಿ ಸುಮಾರು 800ಕ್ಕೂ ಹೆಚ್ಚು ಬಿಲ್ವಪತ್ರೆ ಮರಗಳಿವೆ. ಆದ್ರೆ ಅವು ಮನುಷ್ಯರು ಬೆಳೆಸಿರೋದಲ್ಲ, ಬದಲಾಗಿ ಋಷಿಮುನಿಯ ತಪಸ್ಸಿನಿಂದ ನಿರ್ಮಾಣವಾಗಿದೆ ಎಂದು ಹೇಳಲಾಗ್ತದೆ. ಅಂತಹ ಅಪರೂಪದ ವನದ ಬಗ್ಗೆ ಪರಿಚಯ ಮಾಡಿಕೊಡ್ತೀವಿ ನೋಡಿ. ಬಿಲ್ವಪತ್ರೆ ಅಂದ್ರೆ ಶಿವಭಕ್ತರಿಗೆ ಎಲ್ಲಿಲ್ಲದ ಪ್ರೀತಿ. ಬಿಲ್ವಪತ್ರೆಯಲ್ಲೇ ಶಿವನನ್ನ ಪೂಜಿಸಬೇಕು ಅನ್ನೋದು ಅಸಂಖ್ಯಾತ ಭಕ್ತರ ಕನಸು. ತಮ್ಮ ಕನಸನ್ನ ಸಾಕಾರಗೊಳಿಸಲು ಸಸ್ಯರಾಶಿಯಲ್ಲೇ ಅಪರೂಪ ಹಾಗೂ ಆಧ್ಯಾತ್ಮಿಕವಾಗಿ ಪರಮ ಶ್ರೇಷ್ಠವಾಗಿರುವ ಬಿಲ್ವಪತ್ರೆಗಾಗಿ ಕಾಡುಮೇಡು ಅಲಿಯೋ ಭಕ್ತರೂ ಉಂಟು. ಆದ್ರೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸಾಕಾರ ಪಟ್ಟಣದಲ್ಲಿ ಬಿಲ್ವಪತ್ರೆಯ ವನವೇ ಇದ್ದು ಸುಮಾರು 800ಕ್ಕೂ ಹೆಚ್ಚು ಬಿಲ್ವಪತ್ರೆ ಮರಗಳಿವೆ. ಸಾಮಾನ್ಯವಾಗಿ ನಾವು ಯಾವುದೇ ವನ ಪಾರ್ಕ್ಗಳಿಗೆ ಹೋದ್ರೂ ಅವುಗಳನ್ನ ಮನುಷ್ಯ ಒಂದು ಸಮಯದಲ್ಲಿ ಪೋಷಣೆ ಮಾಡಿ ರಕ್ಷಣೆ ಮಾಡಿರುವುದು ಎಂಬುದನ್ನ ಗಮನಿಸ್ತೇವೆ. ಆದ್ರೆ ಸಾಕರಾಯ ಪಟ್ಟಣದ ದೇಗುಲದ ಆವರಣದಲ್ಲಿರುವ ಈ ವಿಭಿನ್ನವಾದ ಬಿಲ್ವಪತ್ರೆ ಪಾರ್ಕ್ ಮನುಷ್ಯ ನಿರ್ಮಿಸಿಲ್ವಂತೆ. ಶಿವನ ಪೂಜೆಗೆಂದು ಬಂದಿದ್ದ ಮರುಳಸಿದ್ದೇಶ್ವರ ಎಂಬ ತಪಸ್ವಿ ಈ ವನವನ್ನ ನಿರ್ಮಿಸಿದ್ರು ಎಂಬ ಪ್ರತೀತಿ ಇದೆ. ಸುಮಾರು 2 ಎಕರೆ ಪ್ರದೇಶದಲ್ಲಿ ಈ ಬಿಲ್ವಪತ್ರೆ ವನ ಇರುವುದು ವಿಶೇಷ. ಈ ವನದಲ್ಲಿ ಬಿಲ್ವಪತ್ರೆ ಮರಗಳನ್ನ ಹೊರತುಪಡಿಸಿ ಬೇರೆ ಯಾವುದೇ ಹೂ ಹಣ್ಣಿನ ಗಿಡಗಳಿಲ್ಲ ಅಥವಾ ಇನ್ಯಾವುದೇ ಮರಗಳೂ ಇಲ್ಲ. ಇಲ್ಲಿರೋದು ಕೇವಲ ಶಿವನಿಗೆ ಪ್ರಿಯವಾದ ಬಿಲ್ವಪತ್ರೆಯ ಮರವಷ್ಟೇ. ಇಲ್ಲಿ 100-200 ಮರಗಳಿರಬಹುದು ಅಂದ್ಕೊಳ್ಬೇಡಿ. ಬರೋಬ್ಬರಿ 800ರಿಂದ 1000 ಬಿಲ್ವಪತ್ರೆಯ ಮರಗಳಿವೆ. ಒಂದೊಂದು ಮರಕ್ಕೂ ಸರಿಸುಮಾರು 800 ವರ್ಷಗಳ ಇತಿಹಾಸವಿದೆ. ಇತ್ತೀಚೆಗೆ ಊರೂರು ಕಾಡುಮೇಡು ಅಲಿದರೂ ಒಂದು ಬಿಲ್ವಪತ್ರೆಯ ಮರ ಸಿಗೋದು ಕಷ್ಟ. ಅಂತದ್ರಲ್ಲಿ ಸಾಕರಾಯ ಪಟ್ಟಣದಲ್ಲಿ ಇಂದಿಗೂ ಈ ಬಿಲ್ವಪತ್ರೆ ವನವನ್ನ ಸಂರಕ್ಷಣೆ ಮಾಡಿಕೊಂಡು ಬರುತ್ತಿರೋದು ವಿಶೇಷ. ಒಟ್ನಲ್ಲಿ ಕಾಪಿನಾಡಿನಲ್ಲಿ ಈ ರೀತಿಯ ಅಪರೂಪದ ಉದ್ಯಾನವನ ಇರೋದು ಶಿವಭಕ್ತರ ಪಾಲಿಗೆ ವಿಶೇಷವಾಗಿದೆ.